ಶಾಪ್ ಓಪನ್ ಆದಾಗಿಂದ ಬರ್ತಾ ಇದ್ದೀವಿ. ಹೋಟೆಲು ತುಂಬಾ ಚೆನ್ನಾಗಿ ಹೊಚ್ಚಾಗಿ ಎಲ್ಲ ತುಂಬಾ ಚೆನ್ನಾಗಿದೆ. ನನ್ನ ಮಗಳಿಗೆ ಫೇವ್ರೇಟ್ ವೈಟ್ ಮ್ಯಾಗಿ ಅಂತ ಅವ್ರು ಹೇಳೋದು. ಟೇಸ್ಟ್ ಎಲ್ಲ ಚೆನ್ನಾಗಿದೆ. ನಾವು ಫ್ರೀಕ್ವೆಂಟ್ ಆಗಿ ಬರ್ತದೆ. ವಿ ಆರ್ ಡೈವರ್ಟೆಡ್ ಫ್ರಮ್ ಅದರ್ ಸೈಡ್. ಅದು ಮಾರ್ನಿಂಗು ಅದು ಮಲ್ಗೆ ಇಡ್ಲಿ ಅದು ಸೂಪ್ ಕುಡಿಯೋದು ಬೇರೆ, ಅದೇನೋ ಗೊತ್ತಿಲ್ಲ, ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ವಾರಕ್ಕೆ ಒಂದು 2 ಸತಿ ಅದು ತಿನ್ನಬೇಕು, ಸೂಪ್ ಕುಡಿಬೇಕಂತ ಅಷ್ಟೊಂದು ಇಷ್ಟ ಆಗಿದೆ. ಎಲ್ಲ ರಿಪೀಟೆಡ್ ಕಸ್ಟಮರೇ ನಮ್ಗೆ ಜಾಸ್ತಿ ಬರುತ್ತೆ. ಅದು ಅಲ್ಲದೆ ನಂದಕಿಶೋರ್ ಸರ್, ರವಿಚಂದ್ರನ್ ಸರ್ ಮನೆಗಂತೂ ಎವ್ರಿ ಡೇ ಯಾವಾಗಾರು ಪಾರ್ಸಲ್ ಕೊಡ್ತಾನೆ ಇರ್ತೀವಿ. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ರಾಜನ್ನ ಮಿಲಿಟರಿ ಹೋಟೆಲ್ಗೆ ಬಂದಿದ್ದೀವಿ. ಸೊ ಸಿಕ್ಕಾಪಟ್ಟೆ ಕ್ರೌಡ್ ಇದ್ದಾರೆ ಗೈಸ್, ಒಳಗೆ ಹೋಗೋಕ್ಕಾಗ್ತಿಲ್ಲ, ಅಷ್ಟೊಂದು ಜನ ಕ್ರೌಡ್ ಬಂದು ವೆಯ್ಟ್ ಮಾಡಿ ತಿಂತಾ ಇದ್ದಾರೆ. ಸೊ ಸಂಡೇ ಬೆಳಗ್ಗೆ ಬಂದಿದ್ದೀವಿ. ಬಿಸಿ ಬಿಸಿ ಕಾಲ್ ಸೂಪು, ಚಿಕನ್ ಫ್ರೈ, ಮಟನ್ ಫ್ರೈ, ದೋಸೆ, ತಟ್ಟೆ ಇಡ್ಲಿ, ಮಲ್ಗೆ ಇಡ್ಲಿ, ಶಾವಿಗೆ, ನಾಟಿ ಕೋಳಿ ಸಾರು ಎಲ್ಲನೂ ಸಿಗುತ್ತೆ. ಸೊ ಅದಕ್ಕೋಸ್ಕರ ಬಂದಿದ್ದೀನಿ. ಆ್ಯಂಡ್ ಲೊಕೇಶನ್ ಬಗ್ಗೆ ಹೇಳಬೇಕು ಅಂತಂದರೆ ನಿಯರ್ ಶಂಕರ್ ಮಠ ಸರ್ಕಲ್, ಮಹಾಲಕ್ಷ್ಮೀಪುರಂ, ಆಪೋಸಿಟ್ ಗೌತಮ್ ಕಾಲೇಜ್. ಸೊ ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ ಸಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ನಿಯರ್ ಬೈ ಮಹಾಲಕ್ಷ್ಮಿ ಲೇಔಟ್ ಕಡೆ ಬರುತ್ತೆ. ಬಟ್ ಶಂಕರ್ ಮಠ, ಸೊ ಯೂಶನ್ ಲೊಕೇಶನ್ ಶಂಕರ್ ಮಠ, ಮಹಾಲಕ್ಷ್ಮೀಪುರಂ ಅಂತ ಕರೀತಾರೆ. ಎಲ್ಲ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಒಳಗೆ ಹೋಗ್ಬಿಟ್ಟು ಬಿಸಿ ಬಿಸಿ ಬಿರಿಯಾನೀಸ್ನ ಟ್ರೈ ಮಾಡೋಣ. ಸೊ ಸೀಟ್ ಸಿಗೋದೇ ಡೌಟ್ ಅನ್ಸುತ್ತೆ, ಬಿಕಾಸ್ ಅಷ್ಟೊಂದು ಜನ ಕ್ರೌಡ್ ವೇಟ್ ಮಾಡಿ ತಿಂತಾ ಇದ್ದಾರೆ. ಸೊ ಬನ್ನಿ ಹಂಗೆ ಹೋಗೋಣ. ಓಪನ್ ಆದಾಗಿಂದ ಬರ್ತಾ ಇದ್ದೀವಿ. ಹೋಟೆಲು ತುಂಬಾ ಚೆನ್ನಾಗಿ ಹೊಚ್ಚಾಗಿ ಎಲ್ಲ ತುಂಬಾ ಚೆನ್ನಾಗಿದೆ. ನನ್ನ ಮಗಳಿಗೆ ಫೇವ್ರೇಟ್ ವೈಟ್ ಮ್ಯಾಗಿ ಅಂತ ಅವ್ರು ಹೇಳೋದು. ಅದನ್ನು ವೈಟ್ ಮ್ಯಾಗಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿದೆ ಸರ್, ಐಟಮ್ಸ್ ಎಲ್ಲ ಬಂದು ಚೆನ್ನಾಗಿ. ಟೇಸ್ಟ್ ಚೆನ್ನಾಗಿದೆ. ದೋಸೆ, ಕಾಲ್ ಸೂಪು, ಇಡ್ಲಿ ಚೆನ್ನಾಗಿದೆ. ಪ್ರೈಸ್ ಪರವಾಗಿಲ್ಲ. ನಮ್ಗೆ ಇಡ್ಲಿ, ಮಲ್ಲಿಗೆ ಇಡ್ಲಿ ಆಲ್ಮೋಸ್ಟ್ ಫ್ರೀಕ್ವೆಂಟ್ ಆಗಿದ್ವಿ. ಜನರಲಿ ಸೂಪು, ನಾನ್ ವೆಜ್ ಐಟಮ್ಸು, ಬೋಟಿ, ಮಾಂಸ ಅದೆಲ್ಲ ತುಂಬಾ ಚೆನ್ನಾಗಿ ಬರ್ತಾಯಿದೆ. ನಾವು ಇನ್ ಜನರಲ್ ಹೇಳ್ಬೇಕಾದ್ರೆ ನಮ್ಮ ಫ್ರೆಂಡ್ಸು, ಕೊಲೀಗ್ಸು ಅವ್ರನ್ನೆಲ್ಲ ಇಲ್ಲಿ ಕರ್ಕೊಂಬಂದು ಅವ್ರಿಗೆ ದೇ ಆಲ್ಸೋ ವೆರಿ ಮಚ್ ಹ್ಯಾಪಿ ಅಬೌಟ್ ದ ಪ್ರೆಸೆಂಟೇಷನ್ ಆಲ್ಸೋ ಆ್ಯಂಡ್ ದ ಕ್ವಾಲಿಟಿ ಆಫ್ ದ ಫುಡ್ ಆಲ್ಸೋ. ನಥಿಂಗ್ ಟು ವರಿ. ಟೇಸ್ಟ್ ಎಲ್ಲ ಚೆನ್ನಾಗಿದೆ. ನಾವು ಫ್ರೀಕ್ವೆಂಟ್ ಆಗಿ ಬರ್ತದೆ. ನಾವು ಬರ್ತಾ ಇರೋದೇ ಅದಕ್ಕೋಸ್ಕರ. ನಾವು ವಿ ಆರ್ ಡೈವರ್ಟೆಡ್ ಫ್ರಮ್ ಅದರ್ ಸೈಡ್. ಸಾಹೇಬರು ಬಂದರು, ಅವ್ರು ಇಲ್ಲಿಗೆ ಕರ್ಕೊಂಬಂದರು. ಸ್ಪೆಷಲಿ ಇಲ್ಲೇ ಬರ್ಬೇಕು ಅಂತ ಕರ್ಕೊಂಬಂದರು. ಮುಗೀತು ಅಷ್ಟೆ, ಮತ್ತೇನಿದೆ. ಫ್ರೆಂಡ್ ಅಂದರೆ ಮುಗಿದೋಯ್ತು ಅಷ್ಟೇ, ಮುಗಿದೋಯ್ತು. ಲಾಸ್ಟ್ 1 ಇಯರಿಂದ ಬರ್ತಾ ಇದ್ದೀನಿ ನಾನು ಇಲ್ಲಿ. ಎಲ್ಲನೂ ಟ್ರೈ ಮಾಡಿದ್ದೀನಿ, ಎಲ್ಲನೂ ಚೆನ್ನಾಗೇ ಇದೆ. ನಮಗೆ ಇಷ್ಟ ಆಗಿದೆ. ಇಲ್ಲಿ ಮಟನ್ ಜಾಸ್ತಿ ಇಷ್ಟಪಡ್ತೀನಿ ನಾನು. ಚೆನ್ನಾಗಿದೆ. ಪ್ರೈಸ್ ಓಕೆ, ರೀಸನಬಲ್ ಆಗಿದೆ, ಚೆನ್ನಾಗಿದೆ, ರೀಸನಬಲ್ ಆಗಿ ಚೆನ್ನಾಗಿದೆ, ಪರವಾಗಿಲ್ಲ. ನಾವೊಂದು 3 ಮಂತ್ಸಿಂದ ಬಂದಿದ್ದೀವಿ. ಟೇಸ್ಟ್ ಎಲ್ಲ ಚೆನ್ನಾಗಿದೆ, ನಾಟಿ ಸ್ಟೈಲೆಲ್ಲ. ಸೂಪು ಚೆನ್ನಾಗಿದೆ, ಇದೆಲ್ಲ ಚೆನ್ನಾಗಿದೆ. ಪ್ರೈಸು ರೀಸನಬಲ್ ಪ್ರೈಸ್. ಇದು ಸ್ಟಾರ್ಟಿಂಗ್ ಒಂದು ಸತಿ ಬಂದೆ, ಬೇರೆ ಕಡೆ ಕಂಪೇರಿಂದ ಟೇಸ್ಟ್ ಮಾತ್ರ ಏನು ಹೇಳೋಕ್ಕಿಲ್ಲ, ಅಷ್ಟೊಂದು ಚೆನ್ನಾಗಿದೆ. ವೀಕ್ಲಿ 2 ಅಂದರೆ 3 ಕಂಪಲ್ಸರಿ ಇಲ್ಲಿ ಬರ್ತಾನೆ ಇದೆ. ಅದು ಮಾರ್ನಿಂಗು ಅದು ಮಲ್ಗೆ ಇಡ್ಲಿ, ಅದು ಸೂಪ್ ಕುಡಿಯೋದು ಬೇರೆ, ಅದೇನೋ ಗೊತ್ತಿಲ್ಲ, ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ವಾರಕ್ಕೆ ಒಂದು 2 ಸತಿ ಅದು ತಿನ್ನಬೇಕು, ಸೂಪ್ ಕುಡಿಬೇಕಂತ ಅಷ್ಟೊಂದು ಇಷ್ಟ ಆಗಿದೆ. ಸರ್ ಯಾವಾಗ ಶುರುವಾಗಿದೆ ಈ ಹೋಟೆಲ್? ಇವಾಗ 4 ಮಂತ್ ಆಯಿತು ಸರ್.
ಮೊದಲು ನಮ್ಮ ಹಳೆ ಹೋಟ್ಲ್ ಇತ್ತು ಶಿವನಹಳ್ಳಿ ಹತ್ರ. ಆ ಶಿವನಹಳ್ಳಿ ಕ್ರೌಡ್ ಇದು ಮಾಡೋಕ್ಕಾಗದೆ ನೆಕ್ಸ್ಟ್ ಈ ಹೋಟ್ಲು ಮಾಡವ ಅಂದ್ಬಿಟ್ಟು ಇದೇ ಪಕ್ಕದಲ್ಲೇ ಇದು ಮಾಡಿರೋದು ಸರ್. ಒಟ್ಟು ಶಿವನಹಳ್ಳಿಲಿ ಇದೆ, ಇದು ಕೂಡ ಇದೆ ಅಲ್ವಾ? ಹೌದು, 2 ಇದೆ ಸರ್. ನಾಟಿ ಕೋಳಿ ಸಾರು ಸಾವಿಗೆ ಸಂಡೇ ಸ್ಪೆಷಲ್ ಇರುತ್ತೆ. ಡೈಲಿ ಆದರೆ ಕಾಲ್ ಸೂಪು, ಇಡ್ಲಿ, ಮಲ್ಲಿಗೆ ಇಡ್ಲಿ ಪ್ರತಿ ದಿನನೂ ಸಿಗುತ್ತೆ. ಅದು ಅಲ್ಲದೆ ನಾಟಿ ಕೋಳಿ, ಮಟನ್ ಚಾಪ್ಸು, ಕೈಮಾ ಡೈಲಿ ಮೂವಿಂಗ್ ಇದೆ ಐಟಮ್. ಡೈಲಿ ಮೂವಿಂಗ್ ಇದೆ. ಸರ್ ಯೂಶ್ವಲಿ ನೋಡಿದ್ರೆ ನಮ್ಮ ಟೈಮಿಂಗ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಬೆಳಿಗ್ಗೆ 7 o'clock ಓಪನ್ ಆಯಿತು ಅಂದರೆ ನೈಟ್ 11 o'clock ಗಂಟನೂ ಇರುತ್ತೆ. 4 o'clock ಕ್ಲೋಸ್ ಇರಲ್ಲ. ನಮ್ಮ ಸಂಡೇ ಮಾತ್ರ 2 o'clock ಓಪನ್ ಆಯಿತು ಅಂದರೆ 11 o'clock ಗಂಟನೂ ಇರುತ್ತೆ. ಎಲ್ಲ ನಮ್ಮದು ನಾಟಿ ಸ್ಟೈಲಲ್ಲಿ ಪ್ರಿಪೇರ್ ಆಗೋದು. ಯಾವುದೇ ಕಲ್ಲರು ಏನಾದರೂ ಇದು ಮಾಡಲ್ಲ, ಯೂಸ್ ಮಾಡಲ್ಲ. ಎಲ್ಲ ರಿಪೀಟೆಡ್ ಕಸ್ಟಮರೇ ನಮ್ಗೆ ಜಾಸ್ತಿ ಬರುತ್ತೆ. ಅದು ಅಲ್ಲದೆ ನಂದಕಿಶೋರ್ ಸರ್, ರವಿಚಂದ್ರನ್ ಸರ್ ಮನೆಗಂತೂ ಎವ್ರಿ ಡೇ ಯಾವಾಗಾರ ಪಾರ್ಸಲ್ ಕೊಡ್ತಾನೆ ಇರ್ತೀವಿ. ನಮ್ಮ ನಾಟಿ ಸ್ಟೈಲಿಂದ ಪ್ರಿಪೇರ್ ಮಾಡೋದಲ್ಲ, ಅದು ಊರ ಕಡೆ ಅಡುಗೆ ಥರನೇ ಇದಾಗುತ್ತೆ. ಅದಕ್ಕೋಸ್ಕರ ರಿಪೀಟೆಡ್ ಕಸ್ಟಮರೇ ಜಾಸ್ತಿ ಇದ್ದಾರೆ ಸರ್ ನಮಗೆ. ಓಕೆ ಸೂಪರ್ ಸರ್. ಅಡ್ರೆಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಸರ್. ಶಂಕರ್ ಮಠ ಸಿಗ್ನಲ್ ಡೌನು ಗೌತಮ್ ಕಾಲೇಜ್ ಇದೆಯಲ್ಲ, ಗೌತಮ್ ಕಾಲೇಜ್ ಎದುರುಗಡೆನೆ ನಮ್ಮದು ಬ್ರಾಂಚಸ್ ನಾಕಿವೆ. ನಮ್ಮ ಬ್ರದರು ಶಿವನಹಳ್ಳಿದೊಂದು, ಇದೊಂದು 2ನೇದು. ಮೇನ್ ಬ್ರಾಂಚಸ್ಸು ಜಯನಗರ, ಆಮೇಲೆ ವಿಜಯನಗರ ಒಂದು ಮಾಡಿದ್ವಿ. 4 ಬ್ರಾಂಚಸ್ ಇದೆ. ಎಲ್ಲ ರಾಜನ ಮಿಲ್ಟ್ರಿ ಹೋಟೆಲ್ ನಾಟಿ ಸ್ಟೈಲಲ್ಲೇ. ಟೇಸ್ಟ್ ಮಾತ್ರ ಕೇಳುವಂಗೆಲ್ಲ ಚೆನ್ನಾಗಿದೆ. ಕ್ರೌಡ್ ಅಂತೂ ಎವ್ರಿ ಟೈಮ್ ಇದ್ದೇ ಇರ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೇ ಥರ ನಿಮ್ಮ ಬಿಸ್ನೆಸ್ ಚೆನ್ನಾಗಿ ನಡೀಲಿ ಅಂತ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಅಂಡ್ ಬೆಸ್ಟ್ ವಿಶಸ್. ಥ್ಯಾಂಕ್ ಯು ಸೊ ಮಚ್. ಸೊ ಇವಾಗ ಅವ್ರ ಹತ್ರ ಫಾಸ್ಟ್ ಫುಡ್ ಡಿಶಸ್ ಎಲ್ಲ ತಗೊಬಿಟ್ಟಿದ್ದೀವಿ. ಸೊ ಹಂಗೆ ಹೆಂಗೋ ಸೀಟ್ ಸಿಕ್ತು ನಮಗೆ. ಸೊ ಏನಾರ ತರಿಸಿರೋದಂದರೆ ಫಸ್ಟು ಮಟನ್ ಲೆಗ್ ಸೂಪು, ತಟ್ಟೆ ಇಡ್ಲಿ, ಮಲ್ಲಿಗೆ ಇಡ್ಲಿ, ದೋಸೆ, ಕೀಮಾ ಗೊಜ್ಜು, ಶಾವಿಗೆ ನಾಟಿ ಕೋಳಿ ಸಾರು, ಮಟನ್ ಫ್ರೈ, ಮಟನ್ ಬೋಟಿ, ಚಿಕನ್ ಫ್ರೈ, ಮಟನ್ ಚಾಪ್ಸ್ ಮತ್ತು ಮಟನ್ ನಲ್ಲಿ ಇಷ್ಟು ಐಟಮ್ಸು ತರಿಸಿದ್ದೀವಿ. ಲಾಸ್ಟಲ್ಲಿ ಮಟನ್ ಬಿರಿಯಾನಿ ಕೂಡ ತರಿಸಿದ್ದೀವಿ. ಸೊ ಇದೆಲ್ಲ ನೋಡೋಕೆ ಟ್ರೈ ಮಾಡೋಣ. ಸೊ ಫಸ್ಟು ಮಟನ್ ಲೆಗ್ ಸೂಪಿಂದ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಲೆಗ್ ಹಿಂಗೆ ಎತ್ತಿದ್ರೆ ನೋಡಿ ಸಾಫ್ಟ್ ಆಗಿರೋದಕ್ಕೋಸ್ಕರ ಹಂಗೆ ಲೆಗ್ಗೆ ಬಂದ್ಬಿಡ್ತದೆ ನೋಡಿ. ಎಷ್ಟು ಸಾಫ್ಟಾಗಿ ಬೆಂದೋಗಿದೆ ಅಂತಂದರೆ ಜಸ್ಟ್ ಹಿಂಗೆ ಎತ್ತಿದ ತಕ್ಷಣ ಆ ಕಾಲು ಬಂದ್ಬಿಡ್ತು. ಅಷ್ಟೊಂದು ಸಾಫ್ಟಾಗಿ ಬೇಯಿಸ್ಬೇಕು, ಅವಾಗೆ ಅದೊಂದು ಮಜಾ ಅಂತಲೇ ಹೇಳಬೇಕು. ಸೂಪರಾಗಿದೆ ಸರ್. ಲೈಟಿಗೆ ಹಂಗೆ ಖಾರ, ಲೈಟಿಗೆ ಪೆಪ್ಪರ್ ಫೀಲು ಪ್ರತಿಯೊಂದು ಕರೆಕ್ಟಿಗೆ ಹಾಕಿ ಒಂದು ಒಳ್ಳೆ ಮಸಾಲದಲ್ಲಿ ಸೂಪರಾಗಿ ಮಾಡಿದ್ದಾರೆ. ಸೊ ಇವಾಗ ತಟ್ಟೆ ಇಡ್ಲಿ, ಮಲ್ಲಿಗೆ ಇಡ್ಲಿ ಇದೆ. ಸೊ ಮಲ್ಲಿಗೆ ಇಡ್ಲಿನ ಟ್ರೈ ಮಾಡೋಣ. ಸೊ ಮಲ್ಲಿಗೆ ಇಡ್ಲಿ ಅಂತೂ ದೊಡ್ಡದಾಗಿರುತ್ತೆ. ಸೊ ಹಂಗೆ ಇಲ್ಲಿ ನಿಮಗೆ ಶೇರ್ವಾ ಇದೆಯಲ್ಲ, ಶೇರ್ವಾ ಜೊತೆ ಡಿಪ್ ಮಾಡಿಕೊಂಡು ಮಲ್ಲಿಗೆ ಇಡ್ಲಿ ಸೂಪರ್ ಗೈಸ್. ಆ್ಯಕ್ಚುಲಿ ಹೇಳ್ತಾರೆ ಎಲ್ಲ ಕಡೆ ತಟ್ಟೆ ಇಡ್ಲಿ ಎಲ್ಲ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾನು ತಟ್ಟೆ ಇಡ್ಲಿ ಕೂಡ ತರಿಸಿದ್ದೀನಿ. ಬಟ್ ಸ್ಟಿಲ್ ಮಲ್ಲಿಗೆ ಇಡ್ಲಿ ಶೇರ್ವಾ ಕಾಂಬಿನೇಷನ್ ಸೂಪರಾಗಿರುತ್ತೆ. ತಟ್ಟೆ ಇಡ್ಲಿ ನೋಡ್ತಿರೋ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ ಗೈಸ್. ಬೆಂಕಿ ಥರ ಇರುತ್ತೆ. ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ. ಸೊ ದೋಸೆ ಇಲ್ಲಿದೆ. ದೋಸೆಗೆ ಕೀಮಾ ಗೊಜ್ಜು ಕಾಂಬಿನೇಷನು. ಎಷ್ಟು ಹೇಳಿದೆ ಕೀಮಾನ ಗೊಜ್ಜು ಥರ ಮಾಡಿರ್ತಾರೆ. ಮಸ್ಟ್ ಟ್ರೈ ಗೈಸ್, ಮಸ್ಟ್ ಅಂದರೆ ಮಸ್ಟ್ ಟ್ರೈ. ಬಿಕಾಸ್ ದೋಸೆ ಕೀಮಾ ಗೊಜ್ಜು ನೆಕ್ಸ್ಟ್ ಲೆವೆಲ್ ಕಾಂಬಿನೇಷನ್ ಆಗಿದೆ. ಖಂಡಿತ ಟ್ರೈ ಮಾಡಿ. ಪಕ್ಕದಲ್ಲಿ ನಾಟಿ ಕೋಳಿಗೆ ಶಾವಿಗೆ ಇದೆ. ಸೊ ಯೂಶ್ವಲಿ ನೋಡೋಕೆ ನಿಮಗೆ ಎಲ್ಲ ಮಿಲ್ಟ್ರಿ ಹೋಟೆಲ್ಲು ಸಿಗೋಲ್ಲ. ಶಾವಿಗೆ ಹಂಗೆ ಡಿಪ್ ಮಾಡಿಕೊಂಡು ಒಂದು ಬೈಟ್ ಹೋಗೋಣ. ಶಾವಿಗೆ ನಾಟಿ ಕೋಳಿ ಸಾರು ಏನು ಕಾಂಬಿನೇಷನ್ ಅಂತೀರೋ ಖಾರವಾಗಿ ಸೂಪರಾಗಿದೆ. ಎಲ್ಲ ಮಿಲ್ಟ್ರಿ ಹೋಟೆಲ್ಲು ತಟ್ಟೆ ಇಡ್ಲಿ ಸಿಗುತ್ತೆ, ಮಲ್ಲಿಗೆ ಇಡ್ಲಿ ಸಿಗುತ್ತೆ. ಬಟ್ ಶಾವಿಗೆ ಅಂದರೆ ತುಂಬ ರೇರು, ಇವ್ರ ಹತ್ರ ಸಿಗ್ತಿದೆ. ನಾಟಿ ಕೋಳಿನೂ ಅಷ್ಟೇ ಆ ಮಸಾಲ ಸಕ್ಕತ್ತಾಗಿದೆ. ಈಚ್ ಆ್ಯಂಡ್ ಎವ್ರಿ ಡಿಶ್ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೇಕು. ಸೊ ಮಟನ್ ಫ್ರೈ ಇದೆಯಲ್ಲ, ಮಟನ್ ಫ್ರೈನ ಹಂಗೆ ಬ್ರೇಕ್ ಮಾಡಿದೆ ನಿಮಗೆ. ಸೂಪರ್ ಗೈಸ್. ಆ್ಯಕ್ಚುಲಿ ಮಟನ್ ಅಂತಲೇ ಫೀಲ್ ಆಗಲ್ಲ, ಬಿಕಾಸ್ ಅಷ್ಟೊಂದು ಸಾಫ್ಟಾಗಿ ಬೇಯಿಸಿರ್ತಾರೆ. ಸೊ ಮಟನ್ ಎಷ್ಟೇ ಆಡಿದ್ರು ಇವರೊಂದು ಕ್ಲೀನಾಗಿ ಕುಕ್ ಮಾಡಿ ಅದನ್ನು ಜನಕ್ಕೆ ಕೊಡ್ತಾ ಇದ್ದಾರೆ. ಮಟನ್ ಬೋಟಿ ಇದೆ, ಮಟನ್ ಬೋಟಿ ಕೂಡ ಟ್ರೈ ಮಾಡಿಬಿಡ್ತೀನಿ. ಸೊ ಒಂದು ಫುಲ್ಲು ಮಸಾಲ ಥರ ಕೊಟ್ಟಿದ್ದಾರೆ. ಸೂಪರ್. ಮಟನ್ ಬೋಟಿ ಇಷ್ಟಪಡೋರಿಗೆ ಖಂಡಿತ ಇಷ್ಟ ಆಗುತ್ತೆ. ಜಾಸ್ತಿ ಮಸಾಲಾಸು ಹಂಗೆ ನೋಡೋಕೆ ನಿಮಗೆ ಕರ್ಬೇ ಸೊಪ್ಪೆಲ್ಲ ಫ್ರೈ ಹಾಕಿ ಮಾಡಿದ್ದಾರೆ. ಆ್ಯಂಡ್ ಲೈಟಾಗಿ ಗೊಜ್ಜು ಥರ ಬರುತ್ತೆ, ಅಂದರೆ ಶೇರ್ವಾ ಥರ ಬರುತ್ತೆ. ನೀವು ದೋಸೆಗೆ ಅಥವಾ ಇಡ್ಲಿಗೆ ಎಲ್ಲ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಬಟ್ ಇಡ್ಲಿ ದೋಸೆ ಸೂಪರ್ ಆಗಿರುತ್ತೆ. ಶಾವಿಗೆ ಅಂತೂ ನೆಕ್ಸ್ಟ್ ಲೆವೆಲ್ ಕಾಂಬಿನೇಷನು. ನನಗೆ ಈ ದೋಸೆ ಕೀಮಾ ಗೊಜ್ಜು ಇನ್ನೊಂದು ಇಷ್ಟ ಆಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಹಂಗೆ ಟ್ರೈ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಚಿಕನ್ ಫ್ರೈ, ಪೆಪ್ಪರ್ ಮಸಾಲ ಅನ್ಸುತ್ತೆ, ಕರೆಕ್ಟಾಗಿ ಫ್ರೈ ಮಾಡಿದ್ದಾರೆ. ಮಟನ್ ಮಾತ್ರ ಅಲ್ಲ, ಚಿಕನ್ ಅಷ್ಟೇ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ. ಬ್ರೇಕ್ ಮಾಡಿದ ತಕ್ಷಣ ಅದೊಂದು ವೈಟ್ ಮೀಟ್ ಬರೋಕ್ಕೆ ಕಾಣುತ್ತೆ, ಮತ್ತು ಒಳಗೂ ಕೂಡ ಮಸಾಲ ಸಿಡ್ಕೊಂಡಿದೆ. ಸೂಪರ್. ಇವಾಗ ಕಿಂಗ್ ಆಫ್ ದಿ ಶೋ ಮಟನ್ ಚಾಪ್ಸ್ ಮತ್ತು ಮಟನ್ ನಲ್ಲಿ ಟ್ರೈ ಮಾಡೋಣ. ಸೊ ಮಟನ್ ಚಾಪ್ಸ್ ನೋಡೋಕೆ ನಮಗೆ ಗ್ರೇವಿಯಲ್ಲಿ ಡ್ರಿಪ್ ಮಾಡಿ ಕೊಟ್ಟಿದ್ದಾರೆ. ಬ್ಯಾಟ್ ಪೀಸ್ ನಿಮಗೆಲ್ಲೇ ಗೊತ್ತಿರುತ್ತೆ. ಸಿಕ್ಕಾಪಟ್ಟೆ ಸಾಫ್ಟ್ ಇದೆ, ಸಿಕ್ಕಾಪಟ್ಟೆ ಸಾಫ್ಟು. ಒಂದು ಬೈಟ್ ಹೋಗಿದ ತಕ್ಷಣ ಮಟನ್ದು ಫ್ಯಾಟ್ ಇದೆಯಲ್ಲ, ಅದು ಫ್ಯಾಟ್ ಒಂದು ಒಳ್ಳೆ ಟೇಸ್ಟ್ ಸಿಗುತ್ತೆ. ಮತ್ತು ಲೈಟ್ ಹಂಗೆ ಶೇರ್ವಾ ಜೊತೆ ಇಟ್ಕೊಂಡಿರ್ತಾರೆ, ಡಿಪ್ ಮಾಡಿರ್ತಾರೆ. ಸೂಪರಾಗಿರುತ್ತೆ. ಮಟನ್ ಚಾಪ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಮಸ್ಟ್ ಟ್ರೈ. ಮಟನ್ ನಲ್ಲಿ ಇದೆ. ಸೊ ನಲ್ಲಿನೂ ಕೂಡ ಟ್ರೈ ಮಾಡಿಬಿಡ್ತೀನಿ. ಸೊ ಯೂಶ್ವಲಿ ನೋಡೋಕೋದ್ರೆ ಒಂದು ಪ್ಲೇಟಲ್ಲಿ ಏನಿದೆ ಫ್ಲೆಶ್ ಇದರಲ್ಲಿ ಸೆಮಿ ಗ್ರೇವಿಯಾಗಿ ಬಂದಿರುತ್ತೆ.
ಸಿಕ್ಕಾಪಟ್ಟೆ ಸೂಪರ್ ಆಗಿದೆ. ಆ್ಯಕ್ಚುಲಿ ಹೋಗಿ ಮಟನ್ನಲ್ಲಿ ಅಂತೂ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಆ್ಯಕ್ಚುಲಿ ಒಂದು ಮಾರ್ಕ್ ಬೆಳೆ ಹಾಕಿದ್ದಾರೆ. ಸೊ ನೀವು ಅಲ್ಲಿ ಅದೇ ಬೋನ್ ಮ್ಯಾರ ಹಿಡಿಯೋದಕ್ಕೆ ಇನ್ನು ಈಸಿ ಆಗಿದೆ, ನೆಕ್ಸ್ಟ್ ಲೆವೆಲ್ ಆಗಿದೆ. ಮಕ್ಕಳೆಲ್ಲ ಬಂದರೆ ಇದಂತೂ ಮರೆಯೋದೇ ಇಲ್ಲ, ಅಷ್ಟೊಂದು ಇಷ್ಟಪಟ್ಟು ತಿಂತಾರೆ. ಖಂಡಿತ ಮಸ್ಟ್ ಟ್ರೈ, ಸೂಪರ್ ಆಗಿತ್ತು ಎಲ್ಲ ಡಿಶಸ್ಸು. ಓಹೋ ಗಾಯ್ಸ್, ಬಿಸಿ ಬಿಸಿ ಬಿರಿಯಾನಿ, ಅಯ್ಯೋಯ್ಯೋ ಕೈಯಲ್ಲಿ ಹಿಡಿಯೋಕ್ಕಾಗ್ತಾ ಇಲ್ಲ. ಸೊ ನೋಡಿ, ರೈಸು ಪೀಸು ಎಲ್ಲ ಟುಗೆದರ್ ಆಗಿದೆ. ಬಿಸಿ ಬಿಸಿ ರೈಸು ಹಂಗೆ ಪೀಸು ನೋಡಿ. ಇಲ್ಲಿ ಬ್ರೇಕ್ ಮಾಡೋಕ್ಕೆ ನಂಗೆ ಭಯ ಆಗ್ತಿದೆ, ಬಿಕಾಸ್ ಅಷ್ಟೊಂದು ಬಿಸಿಯಾಗಿದೆಯಾ ನೋಡಿ. ಆಲ್ರೆಡಿ ನಾನು ಬ್ರೇಕ್ ಮಾಡೋದೇ ಬೇಡ ಅನ್ಸುತ್ತೆ, ಆಲ್ರೆಡಿ ಬ್ರೇಕ್ ಆಗಿಬಿಟ್ಟಿರುತ್ತೆ ನೋಡಿ. ಹಿಂಗಿದೆ ಕ್ವಾಲಿಟಿ. ಸೊ ನೋಡಿ ಹಂಗೆ ರೈಸ್ ಇಲ್ಲಿ ತೋರಿಸ್ತೀನಿ. ಸೊ ರೈಸು ಹಾ ಒಳ್ಳೆ ಕ್ವಾಲಿಟಿ ರೈಸು ಗೈಸ್. ಸೊ ಮಟನ್ ಲವರ್ಸ್ಗಂತೂ ಮಟನ್ ಬಿರಿಯಾನಿ ಮಸ್ಟ್ ಟ್ರೈ. ಆ್ಯಕ್ಚುಲಿ ಅಂದರೆ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಪೀಸಸ್ಸು ನೀವು ನೋಡ್ತಿರ್ತೀರಾ, ಆಲ್ರೆಡಿ ಅದೇ ಬ್ರೇಕ್ ಆಗಿಬಿಟ್ಟಿದೆ ಅಂತ ನಾನು ಹೇಳಿದ್ನಲ್ಲ, ಅಷ್ಟು ಸಾಫ್ಟಾಗಿದೆ. ಸೊ ಮಟನ್ ಪೀಸಸ್ನು ಹಂಗೆ ತೊಗೊಂಡು ಸೂಪರ್ ಆಗಿರುತ್ತೆ. ಒಳ್ಳೆ ಕ್ವಾಲಿಟಿ ಹೋಟ್ಲ್ ಅಂತ ಹೇಳ್ತೀನಿ, ಬಿಕಾಸ್ ನಿಮಗೆ ಶಬ್ದ ಗೊತ್ತಿರುತ್ತೆ. ಬಿಕಾಸ್ ಅಷ್ಟೊಂದು ಬ್ಯುಸಿಯಾಗಿದ್ದಾರೆ. ತಟ್ಟೆ ಇಡ್ಲಿ ಮಳಿಗೆ ಎಣ್ಣೆ ಅಂತ ಆರ್ಡರ್ ಮಾಡ್ಕೊಂಡು ತಿಂದು ಎಂಜಾಯ್ ಮಾಡ್ತಾ ಇದ್ದಾರೆ. ಅದು ಒಳ್ಳೆ ಮಟನ್ ಚಾಪ್ಸು, ಮಟನ್ ನಲ್ಗೆ ಎಲ್ಲ ಬೇಕು ಅಂತಂದರೆ ಈ ಸ್ಪಾಟ್ ಅಂತೂ ಹೈಲಿ ರೆಕಮೆಂಡ್ ಮಾಡ್ತೀನಿ. ಶಂಕರ್ ಮಠ, ಮಹಾಲಕ್ಷ್ಮೀಪುರಮು, ಆಪೋಸಿಟ್ ಗೌತಮ್ ಕಾಲೇಜು. ಎಕ್ಸಾಕ್ಟ್ ಲೊಕೇಶನ್ ಇವ್ರು ನಾನು ಸಿಂಕು ಡಿಸ್ಕ್ರಿಪ್ಷನ್ ಹಾಕಿದ್ರೆ ಚೆಕ್ಔಟ್ ಮಾಡಿ. ಆ್ಯಕ್ಚುಲಿ ನೋಡ್ತಾರೆ ರಸಮು ಕೂಡ ಕೊಟ್ಟಿದ್ದಾರೆ. ಸೊ ಒಂದು ಫೈನಲ್ ಎಂಡಿಗೆ ಯೂಶಲಿ ನೋಡ್ತಾರೆ ರಸಮ್ ಕೊಡ್ತಾರಲ್ಲ, ಸೊ ಅದಕ್ಕೋಸ್ಕರ ರಸಮು ಕೂಡ ನಿಮ್ಗೆ ಬಿಸಿ ಬಿಸಿಯಾಗಿದೆ. ಸೊ ಅಲ್ಲಿ ನೋಡೋಕೆ ನಿಮಗೆ ರೆಡ್ ಚಿಲ್ಲೀಸೆಲ್ಲ ಇದೆ. ಈ ಥರ ಒಂದು ನಾನ್ ವೆಜ್ ಡಿಶಸ್ ಎಲ್ಲ ತಿಂದ್ಬಿಟ್ಟು ಕೊನೆಯದಾಗಿ ಯೂಶ್ವಲಿ ನೋಡ್ತಾರೆ ರಸಮ್ ತಿಂದರೆ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ರೆಡ್ ಚಿಲ್ಲೀಸ್ ಎಲ್ಲ ಹಾಕ್ಕೊಟ್ಟಿದ್ದಾರೆ. ಆ್ಯಂಡ್ ಆ್ಯಕ್ಚುಲಿ ಒಂದು ಫ್ಲೇವರ್ ಕೊಡುತ್ತೆ ನಿಮಗೆ. ನಿಮ್ಗೆ ಮಧ್ಯಾಹ್ನ ಏನಾದ್ರು ಬಂದರೆ ಈ ಥರ ಮಟನ್ ಊಟ ಎಲ್ಲ ತಿಂದ್ಬಿಟ್ಟು ವೈಟ್ ರೈಸ್ಗೂ ಕೂಡ ನೀವು ರಸಮ್ ತಗೋಬೋದು. ಅಥವಾ ಇಲ್ಲ ನೀವು ಒಂದೇ ಒಂದು ಲೋಟದಲ್ಲಿ ಆರಾಮಾಗಿ ಕುಡಿತೀರ ಅಂತಂದ್ರೆ ಹಂಗೂ ಕೂಡ ಕುಡಿಬೋದು. ಡೆಫಿನೆಟ್ಲಿ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಯೂಶ್ವಲಿ ಡೈಲಿ ಇರುತ್ತೆ, ಹಾಗಾದ್ರೆ ಮಂಡೇ ಒಂದಿನ ರಜಾ. ಬಟ್ ಒಂದು ಯೂಶ್ವಲಿ ನಿಮಗೆ ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟಿಂದ ಸ್ಟಾರ್ಟ್ ಆಗಿ ಲಂಚು ಡಿನ್ನರು ಪ್ರತಿಯೊಂದು ಐಟಮು ಸಿಗ್ತಾ ಇರುತ್ತೆ. ತಟ್ಟೆ ಇಡ್ಲಿ, ಮಡಿಗೆ ಇಡ್ಲಿ, ಶಾವಿಗೆ, ನಾಟಿ ಕೋಳಿ ಸಾರು, ಮತ್ತು ಈ ಥರ ಚಿಕನ್ ಸ್ಟಾರ್ಟರ್ಸ್, ಮಟನ್ ಸ್ಟಾರ್ಟರ್ಸ್ ಎಲ್ಲ ಎಂಜಾಯ್ ಮಾಡಿ ಸೂಪರಾಗಿತ್ತು. ಸೊ ಈ ವಿಡಿಯೋ ಅಷ್ಟೇ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ರಾಜನ ಮಿಲಿಟರಿ ಹೋಟ್ಲ್ ಅಂತ ಅಂದ್ಬಿಟ್ಟು ಎಲ್ಲರ ಹತ್ರ ಶೇರ್ ಮಾಡಿಬಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದ ಬೆಲ್ ಐಕನ್ ಪ್ರೆಸ್ ಮಾಡಿಬಿಟ್ಟು ಆಲ್ ಐಕನ್ ಸೆಲೆಕ್ಟ್ ಮಾಡಿ. ಅವಾಗ ನಾನು ಹಾಕಿ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಅಂಟಿದ ಇನ್ಸ್ಪೈರ್ ಫ್ರಮ್ ದಿನೇಶ್. ಡೂ ವಾಟ್ ಇಸ್ ಲವ್. ಬಾಯ್.